ಇನ್ನು ಅಕ್ರಮ ಅವ್ಯವಹಾರ ಭ್ರಷ್ಟಾಚಾರ ಅಂದ್ರೆ ಈ ವಿಚಾರಗಳು ಸೆಟೆದು ನಿಲ್ತಾ ಇದ್ರು ಸಿದ್ದರಾಮಯ್ಯನವರು. ಈಗ ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನೋದು ಬಹುತೇಕರ ಪ್ರಶ್ನೆ. ಈಗ ಸಿಎಂ ಎದುರಿಸ್ತಾ ಇರುವಂತಹ ಮೂಡಾ ಹಗರಣ ಮಾದರಿ ಈ ಹಿಂದೆ ಆದಾಗ ಹೀರೋ ರೀತಿ ವರ್ತನೆ ಮಾಡಿದ್ರು, ಆದ್ರೆ ಈಗ ಯಾಕೆ ಹಿಂಗಾದ್ರು ಅನ್ನೋ ಚರ್ಚೆಗೆ ಗ್ರಾಸವಾಗಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಆಗ ಇದ್ದ ಸಿಎಂ ಈಗ ಇಲ್ವಾ? ಮೂಡಾ ಹಗರಣದಿಂದ ತಬ್ಬಿಬ್ಬಾದ್ರ. ಸಿಎಂ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದ ಈ ನಾಯಕ ಎರಡನೇ ಬಾರಿಗೆ ಸಿಎಂ ಸ್ಥಾನ ಅಲಂಕರಿಸುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ. ಇಷ್ಟು ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಎಲ್ಲೂ ಸಿಎಂ ಸಿದ್ದರಾಮಯ್ಯ ಹೆಸರಿಗೆ ಕಪ್ಪು ಚುಕ್ಕೆ ಬಂದಿರಲಿಲ್ಲ. ಸಿದ್ದರಾಮಯ್ಯ ಅಂದ್ರೆ ಸಾಕು ಎಂತ ಭ್ರಷ್ಟರು ಕೂಡ ಪತರು ಕೊಡ್ತಾ ಇದ್ರು. ಆದ್ರೆ ಮುಡಾ ಹಗರಣ ಯಾವಾಗ ಬಯಲಿಗೆ ಬಂತೋ ಆಗ ಇದ್ದ ಸಿಎಂ ಸಿದ್ದರಾಮಯ್ಯ ಈಗ ಇಲ್ಲ ಅನ್ನೋ ಮಾತುಗಳು ಕೇಳಿಬರ್ತಿವೆ. ಮೊದಲ ಬಾರಿ ಸಿಎಂ ಆಗಿದ್ದಾಗ ಸಿದ್ದರಾಮಯ್ಯ ದಿಟ್ಟ ನಿರ್ಧಾರ, ಅಕ್ರಮಗಳ ತನಿಖೆಯನ್ನ ಸಿಬಿಐಗೆ ನೀಡಿ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದ್ರು. ಆದ್ರೆ ಮಂಡ್ಯ ಮುಡಾದಲ್ಲಿ ನಡೆದಿದ್ದ 107 ನಿವೇಶನ ಹಗರಣದಲ್ಲಿ ತೆಗೆದುಕೊಂಡ ನಿರ್ಧಾರ ಮೈಸೂರು ವಿಚಾರದಲ್ಲೇಕಿಲ್ಲ ಅನ್ನೋ ಪ್ರಶ್ನೆಗಳು ಉದ್ಭವ ಆಗಿವೆ. ಆಗ ಅವರಿಗೆ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಕೇಂದ್ರದಲ್ಲಿ. ಈಗ BJP ಸರ್ಕಾರ ಇರೋದ್ರಿಂದ ತಮ್ಮನ್ನು ಬಂಧಿಸ್ಬೋದು, CBIನವ್ರನ್ನ ಕೈಗೊಂಬೆಯಾಗಿ ಬಳಸ್ಕೊಂಡು ತಮ್ಮನ್ನು ಜೈಲಿಗೆ ಕಳಿಸ್ಬೋದು ಅನ್ನುವಂಥದ್ದು ಭಯ ಕಾಣ್ತಾ ಇದೆ. ಇವರು ಮುಖ್ಯಮಂತ್ರಿಯಾಗಿ ಏನು ಕಪ್ಪು ಚುಕ್ಕೆ ಇಲ್ಲದೆ ಇರ್ತಕ್ಕಂಥ ಮುಖ್ಯಮಂತ್ರಿ ಅನಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಮುಂದಿನ ಯುವ ಪೀಳಿಗೆಗೆ ಇವರು ಮಾದರಿ ಆಗಬೇಕು ಅಂತ ಹೇಳಿದ್ರೆ ಈ ಪ್ರಕರಣವನ್ನು CBIಗೆ ಒಪ್ಪಿಸಿ. ಮೈಸೂರು ಮುಡಾದಲ್ಲಿ 5,000 ಕೋಟಿ ರೂಪಾಯಿ ಅವ್ಯವಹಾರ ಆರೋಪ ಕೇಳಿಬಂದಿದೆ. ತಮ್ಮ ಬುಡಕ್ಕೆ ಬರುತ್ತೆ ಅಂತ ಹೆದರಿದ್ರ ಸಿಎಂ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಸಿದ್ದರಾಮಯ್ಯಗೆ 2013ರಲ್ಲಿ ಸಿಬಿಐ ಮೇಲಿದ್ದ ನಂಬಿಕೆ ಈಗಿಲ್ವಾ? 2009ರಲ್ಲಿ ಮಂಡ್ಯ ಮುಡಾದಲ್ಲಿ ನಡೆದಿದ್ದ 107 ನಿವೇಶನ ಹಗರಣ ಸಂಬಂಧ ಮಾಜಿ ಸಚಿವ CS ಪುಟ್ಟರಾಜು, ಶಾಸಕ ರಮೇಶ್ ಬಂಡಿಸಿದ್ದೇಗೌಡ, ಮಾಜಿ ಶಾಸಕ ಎಂ ಶ್ರೀನಿವಾಸ್ ಸೇರಿದಂತೆ 24 ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಸಾಮಾಜಿಕ ಹೋರಾಟಗಾರ ರವೀಂದ್ರ ನೀಡಿದ್ದ ದೂರಿನ ಅನ್ವಯ ಕೇಸ್ ದಾಖಲಾಗಿದ್ದು, ನಿವೇಶನ ಹಿಂತಿರುಗಿಸುವುದಾಗಿ CS ಪುಟ್ಟರಾಜು, ರಮೇಶ್ ಬಂಡಿಸಿದ್ದೇಗೌಡ, ಎಂ ಶ್ರೀನಿವಾಸ್ ಪತ್ರ ಬರೆದಿದ್ರು. ಆದರೆ ಮುಡಾ ಮಾತ್ರ ನಿವೇಶನ ವಾಪಸ್ ಪಡೆದಿರಲಿಲ್ಲ. 2013ರಲ್ಲಿ ಪ್ರಕರಣವನ್ನ ಸಿಬಿಐ ತನಿಖೆಗೆ ಸಿದ್ದರಾಮಯ್ಯ ಸರ್ಕಾರ ನೀಡಿತ್ತು. ರಾಮನಗರ ಚನ್ನಪಟ್ಟಣ ಪ್ರಾಧಿಕಾರದಲ್ಲೂ ಮತ್ತು ಮಂಡ್ಯ ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲೂ ಏನು ಅದು ಹಣದ ರೂಪಾಯಿ ಆಗಿತ್ತು. ಈ 3 ಪ್ರಕರಣಗಳನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ದಿಟ್ಟ ನಿರ್ಧಾರ ಪ್ರಕಟಿಸಿ ಇವನ್ನು ಸಿಬಿಐ ತನಿಖೆಗೆ ಒಳಪಡಿಸಿದರು. ಈಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 14 ನಿವೇಶನಗಳೇನು ಅಕ್ರಮವಾಗಿ ತಮ್ಮ ಪತ್ನಿ ಪಾರ್ವತಿ ಹೆಸರಲ್ಲಿ ಪಡೆದಿದ್ದಾರೆ, ಅವರು ಆ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಕು. ಒಟ್ನಲ್ಲಿ 2013ರಲ್ಲಿ ಕೈಗೊಂಡ ನಿರ್ಧಾರ ಈಗ ಯಾಕಿಲ್ಲ ಅಂತ ಸಾರ್ವಜನಿಕರು ಸಿಎಂಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಅದು ಎಷ್ಟೆಲ್ಲ ಸುತ್ತುವರೆದಿದ್ರು. ನಾನು ಹೇಳಿದ್ನಲ್ಲ, 2013ರಲ್ಲಿ ಫಸ್ಟ್ ಟೈಮ್ CM ಆಗ್ತಾರೆ ಇವರು. ಆಗಲೇ ಅದನ್ನು CBI ಕೊಡ್ತಾರೆ. ಸಿದ್ದರಾಮಯ್ಯನವರ ಕಾಲಾವಧಿಯಲ್ಲಿ ಅತಿ ಹೆಚ್ಚು CBIಗೆ ಕೇಸು ಹೋಗುತ್ತೆ. 5ರಿಂದ 6 ಕೇಸ್ ಕೊಡ್ತಾರೆ CBIಗೆ. ಅದನ್ನು ಈಗಲೂ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. 6-8 ಏನೋ ಹೋಗಿದೆ. ಹೇಳಿದನ್ನೆಲ್ಲ CBI ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. BJP ಅವಧಿಯಲ್ಲಿ ಹೋಗಿಲ್ಲ ಅಂತೇಳಿ ಅವರು ತುಂಬ ಇದು ಮಾಡ್ತಾ ಇದ್ದಾರೆ. ನೀವು ಎಷ್ಟು ಕೊಟ್ಟಿದ್ದೀರಿ, ನಾವೆಲ್ಲವನ್ನು CBI ಕೊಟ್ಟಿದ್ದೀವಿ ಅಂತೇಳಿ. ಇಲ್ಲಿ ಏನಾಗುತ್ತೆ, ಸಮ್ಟೈಮ್ಸ್ ಒಂದು ಆರೋಪ ಏನಪ್ಪ ಅಂದರೆ ರಾಜಕೀಯ ದುರುದ್ದೇಶಪೂರಿತ ಒಂದು. ಈಗ ಇದೇ ಘಟನೆ ಇಟ್ಕೊಳ್ಳಿ, 14 ಸೈಟು ಮತ್ತೊಂದು. ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ ಆಗಿಲ್ಲ, 5 ವರ್ಷ ಕಳೆಯಿತು, ಆಮೇಲೆ ಬೇರೆ ಪಾರ್ಟಿ ಬಂತು. ಆಗ ಈ ಒಂದು ಘಟನಾವಳಿಯಲ್ಲಿ ಸಿದ್ದರಾಮಯ್ಯನವರು ಅರೆಸ್ಟ್ ಆದ್ರಂತೆ ಅಂತ ಬಂದಾಗ ಸುದ್ದಿ ಅಲ್ಲ ಅದು. ಹೌದು, ಸುದ್ದಿ ಅಲ್ಲ. ಈಗ ಸಿಎಂ ಸ್ಥಾನದಲ್ಲಿದ್ದಾರೆ, ಆಮೇಲೆ ಪ್ರಬಲ ನಾಯಕ, ಆಮೇಲೆ ಇವರ ಹಿಂದಿರುವಂತ ಅಹಿಂದ ಶಕ್ತಿ ಇದೆಯಲ್ಲ, ಆ ಅಹಿಂದ ಶಕ್ತಿ ಇವರ ನಂತರ ಕೂಡ ಕಾಂಗ್ರೆಸ್ಗೆ ಪಾಸ್ ಆಗ್ಬಿಟ್ರೆ, ಅದಕ್ಕೆ ಈಗ DK ಶಿವಕುಮಾರ್ ಅವರು ಕೂಡ ಬಹಳ ಕೂಲಾಗಿ ಯಾಕೆ ಇದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವ್ರು ಮೊನ್ನೆ ನಮ್ಮ ಸಮಿಟಲ್ಲಿ ಹೇಳಿದ್ರು, ನಂದು ಡಿಲೇ ಆಗ್ಬೋದು, ಡಿಲೇ ಮಾಡೋಕ್ಕಾಗಲ್ಲ. ಅದರರ್ಥ ನಾನು ಇವರಿಂದ ಕಿತ್ಕೊಳ್ಳೋದಿಲ್ಲ ಅಂತ.
ಕಿತ್ಕೊಂಡ್ರೆ ಏನಾಗುತ್ತೆ, ಆ ಹಿಂದ ಓಟ್ ಇದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಹಿಂದ ಓಟ್ ಮತ್ತು ಕುರುಬ ಓಟ್ ಅವ್ರಿಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಅವ್ರಿಗೆ ಗೊತ್ತಿದೆ, ಯಾರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ. ಇಲ್ಲಿ ಇವರು ಡಿಸ್ಟರ್ಬ್ ಆಗ್ಬಿಟ್ರೆ ಯಾರು, ಸಿದ್ದರಾಮಯ್ಯ, ಆ ಹಿಂದ ಓಟ್ ಪ್ಲಸ್ ಕುರುಬ ಓಟ್ ಡಿಸ್ಟರ್ಬ್ ಆಗುತ್ತೆ. ಆ ಡಿಸ್ಟರ್ಬ್ ಆದ ಓಟನ್ನು ಪಡ್ಕೊಳ್ಳೋಕ್ಕೆ ನಾವು ರೆಡಿ ಇರ್ತೀವಿ ಅಂತೇಳಿ ಆಯಾ ರಾಜಕೀಯ ಪಕ್ಷಗಳು ಪ್ಲಾನ್ ಮಾಡ್ಕೊಂಡಿರ್ತವೆ. ಹಾಗಾಗಿ ಇವರು ಬಂಧನವಾಗ್ತಾರ, ರಾಜೀನಾಮೆ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಉಳಿದದ್ದೆಲ್ಲ ಈಗ 14 ಸೈಟ್ ವಾಪಸ್ ಕೊಟ್ಟರು. ಆ ರಾಜ್ಯದ ಬೊಕ್ಕಸಕ್ಕೆ 15 ಸೈಟ್ ವಾಪಸ್ ಬಂತು ಅಂತೇಳಿ ಯಾರಾದ್ರೂ ಪಾದಯಾತ್ರೆ ಮಾಡಿದ್ರ, ಪೂಜೆ ಮಾಡಿದ್ರ, ಯಾರು ಪೂಜೆ ಮಾಡಿದ್ರ, ಅಲ್ಲಿ ಈಡ್ಗಾಯಿ ಹೊಡೆದ್ರ? ಯಾರಿಲ್ಲ. ಅಯ್ಯೋ ಯಾಕೆ ಕೊಟ್ರಿ ಸರ್, ನೀವು ಅರೆಸ್ಟ್ ಆಗ್ಬೇಕಿತ್ತು, ಹಂಗಿರ್ತದೆ ರಾಜಕೀಯ ವಿರೋಧಿಗಳಿಗೆ. ಆ ಥರ ಹೋದ್ರ ಆಟ. ಇನ್ನು ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಪಿಸ್ತೂಲ್ ಸದ್ದಾಗಿದೆ ಅಂತೆ. ಸರಿಸುಮಾರು 6 ಸುತ್ತು ಫೈರ್ ಮಾಡಿ ಉದ್ಯಮಿ ಪುಂಡಾಟ ಮೆರೆದಿದ್ದಾನೆ. ಪಿಸ್ತೂಲ್ನಿಂದ ಗುಂಡು ಹಾರಿಸಿದ ಸೈಯದ್ ಅಲ್ತಾಫ್ ಬನ್ನೇರುಘಟ್ಟ ರಸ್ತೆಯ ಬಳಿ ನಡೆದಂತಹ ಘಟನೆ ಇದು. 6 ಸುತ್ತು ಏರ್ ಫೈರ್ ಮಾಡಿ ಉದ್ಯಮಿ ಪುಂಡಾಟ ಬರ್ತ್ಡೇ ಸಂದರ್ಭದಲ್ಲಿ ಸೆಪ್ಟೆಂಬರ್ 22ನೇ ತಾರೀಕು ಆಗಿರುವಂತಹ ಘಟನೆ ಇದು. ಸೈಯದ್ ಅಲ್ತಾಫ್ ಉದ್ಯಮಿ, ಆತನ ಬರ್ತ್ಡೇಯನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ರು. ಆತನ ಹಿಂದೆ ನೋಡಿ ಕೆಲವರು ಇದ್ದಾರೆ. ಅದೇ ಹೊತ್ತಲ್ಲಿ 6 ಸುತ್ತು ಫೈರ್ ಮಾಡಿದ್ದಾನೆ. ಒಂದ್ ಕಡೆ ಫೋಟೋ ಗಮನಿಸ್ತಾ ಇದೀವಲ್ಲ, ಈತನೇ ಸೈಯದ್ ಅಲ್ತಾಫ್. ಹೌದು ಪಾಪ, ಇವನೀಗ ಈ ತಮ್ಮ ಎಲ್ಲ ಅಭಿಮಾನಿಗಳ ಮುಂದೆ ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳ್ತಾ ಇದ್ದ. ಈಗ ಪೊಲೀಸರು ಕರ್ಕೊಂಡೋಗ್ಬಿಟ್ಟು ಹ್ಯಾಪಿ ಬರ್ಡೇ ಟು ಯು ಸೈಯದ್ ಅಲ್ತಾಫ್ ಅಂತೇಳಿ ಒಳಗೆ ಬೇರೆ ರೀತಿಯಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ಬಿಲ್ಡಪ್ ಅನ್ಸುತ್ತೆ ಮೋಸ್ಟ್ಲಿ. ಇನ್ನೊಂದಿರ್ತದೆ, ಈಗ ಫುಲ್ ಒಳಗಡೆ ಕೇಕ್ ಕಟ್ಟಿಂಗು. ಹಾಂ, ಓಕೆ. ಇವತ್ತು ತಿರುಪತಿ ಸರಣಿಯ 10ನೇ ಎಪಿಸೋಡ್. ನಮ್ಮ ಸುರಪುರ, ಕರ್ನಾಟಕದ ಸುರಪುರಕ್ಕೂ ತಿರುಪತಿಗೂ ಏನು ಸಂಬಂಧ, ಒಂದು ರಿಪೋರ್ಟ್. ತಿರುಪತಿಗೂ ಸುರಪುರಕ್ಕೂ ಇತ್ತು ನಂಟು. ಇದು ವೆಂಕಟಪ್ಪ ನಾಯಕನ ಪರಾಕ್ರಮದ ಕಥೆ. ಇದು ಕನ್ನಡಿಗರು ಹೆಮ್ಮೆ ಪಡಲೇಬೇಕಾದ ಸುದ್ದಿ. 1750ರಲ್ಲಿ ಸುರಪುರ ಸಂಸ್ಥಾನದ ರಾಜ ಮೊಂಡಗೈ ವೆಂಕಟಪ್ಪ ನಾಯಕರಿಗೆ ಹೈದರಾಬಾದ್ ನಿಜಾಮ ಒಂದು ರಣವೀಳ್ಯವನ್ನ ಕೊಟ್ಟಿದ್ದ. ದೂರದ ಪಾಂಡಿಚೇರಿಯನ್ನ ಗೆದ್ದು ಕುಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಂತೆ. ಷರತ್ತು ಹಾಕಿ ಯುದ್ಧ ಗೆದ್ದ ಸುರಪುರದ ರಾಜ. ಪಾಂಡಿಚೇರಿಯೇನು ಹತ್ತಿರ ಇರಲಿಲ್ಲ, ಸುರಪುರದಿಂದ ಬರೋಬ್ಬರಿ 750 ಕಿಲೋಮೀಟರ್ ದೂರದಲ್ಲಿತ್ತು. ಆದ್ದರಿಂದ ಹೋಗಿ ಬರುವ ಖರ್ಚು, ಸತ್ತ ಜೀವನಾಂಶ ಕೊಡಬೇಕು ಅಂತ ಷರತ್ತು ಹಾಕಿದ್ರು. ನಿಜಾಮನು ಕೂಡ ಒಪ್ಪಿಕೊಂಡ.